ಬಿಜೆಪಿ ಪಾಳ್ಯದಲ್ಲಿನೂ ಕೂಡ ಗೊಂದಲ ಮುಗಿತಾ ಇಲ್ಲ. ಪರಸ್ಪರ ಮುಖ ಕೊಟ್ಟು ಕೂಡ ಮಾತನಾಡ್ತಾ ಇಲ್ಲ ಬಿಜೆಪಿ ಅನೇಕ ಶಾಸಕರು. ಕಲಾಪಕ್ಕೆ ತಡವಾಗಿ ಬಂದಿದ್ದು ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್. ಅರೆಬೈಲ್ ಶಿವರಾಮ್ ಹೆಬ್ಬಾರ್ ಲೇಟಾಗಿ ಬರ್ತಾರೆ ಅವರು. ವಿಜೇಂದ್ರ ಅವ್ರ ಕಡೆ ಹೋಗಿ ನಗ್ನಗ್ತಾನೆ ಮಾತಾಡಿಸ್ತಾರೆ. ಅರೆಬೈಲ್ ಶಿವರಾಮ್ ಹೆಬ್ಬಾರ್ ಅವರು ನಗ್ತಾನೆ ಮಾತಾಡಿಸ್ತಾರೆ. ಆದರೆ ವಿಜೇಂದ್ರ ತಿರುಗಿ ಕೂಡ ನೋಡಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷರು ಅರೆಬೈಲ್ ಶಿವರಾಮ್ ಹೆಬ್ಬಾರ್ ಕಡೆಗೆ ತಿರುಗಿ ಕೂಡ ನೋಡಲ್ಲ. ಕಾರಣ ಅಷ್ಟೇ, ಇವರಿಬ್ಬರು ಅಡ್ಡ ಮತದಾನವನ್ನು ಮಾಡಿದರು, ಪಕ್ಷ ವಿರೋಧಿಯಾಗಿ ಮಾತಾಡ್ತಾ ಇರ್ತಾರೆ, ಅವ್ರ ಪಾಡ್ಗೆ ಅವರಿದ್ದಾರೆ, ಕಾಂಗ್ರೆಸ್ನೊಂದಿಗೆ ಬಹಳ ಕ್ಲೋಸ್ ಆಗಿದ್ದಾರೆ, ಎಲ್ಲ ಕಾರಣಗಳಿರಬಹುದು. ಆ ಕಾರಣಕ್ಕೆ ಅವರು ಸರಿಯಾಗಿ ಮಾತನಾಡಿಸಲ್ಲ. ಒಂದು ಎಸ್ ಟಿ ಸೋಮಶೇಖರ್, ಇನ್ನೊಂದು ಶಿವರಾಮ್ ಹೆಬ್ಬಾರ್ ಅವರು. ಆ ಕಡೆ ವಿಜೇಂದ್ರ ನೋಡೋದೇ ಇಲ್ಲ. ಆನಂತರ ತಮ್ಮ ಪ್ಲೇಸ್ ಎಲ್ಲಿದೆ, ತಾವೆಲ್ಲಿ ಕೂತ್ಕೋಬೇಕು ಅಂಥೇಳಿ ಶಿವರಾಮ್ ಹೆಬ್ಬಾರ್ ಅವರು ಹುಡುಕಾಡ್ತಾ ಇರ್ತಾರೆ. ಇದೇ ವೇಳೆ ವಿಜೇಂದ್ರ ಅವರ ಸಾಲಲ್ಲೇ ಕೂತ್ಕೊಂಡಿದ್ದು ಎಸ್ ಟಿ ಸೋಮಶೇಖರ್ ಅವರು. ವಿಜೇಂದ್ರ ಪಕ್ಕದ ಖಾಲಿ ಆಸನದಲ್ಲಿ ಕೂತ್ಕೊಳ್ಳಿ ನೀವು ಅಂಥೇಳಿ ಸನ್ನೆ ಮಾಡ್ತಾರೆ ಎಸ್ ಟಿ ಎಸ್. ಕೊನೆಗೆ ವಿಜೇಂದ್ರ ಪಕ್ಕದಲ್ಲೇ ಕೂತ್ಕೋತಾರೆ ಶಿವರಾಮ್ ಹೆಬ್ಬಾರ್ ಅವರು. ಅಕ್ಕ ಕುಳಿತುಕೊಂಡ್ರು ಕೂಡ ಇಲ್ಲ ಇಲ್ಲ ಅಂತಾರಲ್ಲ ಹಾಗೆ. ಆ ಕಡೆ ನೋಡಲ್ಲ, ಸರಿಯಾಗಿ ಮಾತಾಡಲ್ಲ, ಒಂದೇ ಒಂದು ನೋಟ ಕೂಡ ಆ ಕಡೆ ಇಲ್ಲದಂತೆ ಇಬ್ಬರು ಕೂಡ ಅರ್ಧ ದಿನದ ಕಲಾಪವನ್ನು ಮುಗಿಸ್ಕೊಂಡಿದ್ದಾರೆ.